ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಇವತ್ತು ನಡೆದಿರುವ ಬಿಸ್ನೆಸ್ ಸ್ಟಡೀಸ್ ಕನ್ನಡ ಮೀಡಿಯಂ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂಥ ಚರಣ್ ಪೂಜಾರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೆಯ ಪ್ರಶ್ನೆ, ಉನ್ನತ ಹಂತದ ನಿರ್ವಹಣೆಯಲ್ಲಿ ಯಾರು ಸೇರುತ್ತಾರೆ ಅಂತ ಇದೆ. ಅಧ್ಯಕ್ಷರು ಅನ್ನುವಂಥದ್ದೇ ಸರಿಯಾದ ಉತ್ತರ, ಆಪ್ಷನ್ ಎ ಆಗಿ ಇರುತ್ತದೆ. ಕ್ವಶನ್ ನಂಬರ್ 2, ಈ ಕೆಳಗಿನವುಗಳಲ್ಲಿ ಯಾವ ತತ್ವವು ಪ್ರತಿಯೊಂದಕ್ಕೂ ಒಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳದಲ್ಲಿರಬೇಕು ಎಂದು ಪ್ರತಿಪಾದಿಸುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ರಮ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಈ ಕೆಳಗಿನವುಗಳಲ್ಲಿ ಯಾವುದು ಏಕ ಬಳಕೆ ಯೋಜನೆಯ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಬಂದು ಮುಂಗಡ ಪತ್ರ ಅನ್ನುವಂಥದ್ದು ರೈಟ್ ಆನ್ಸರ್. ಈ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ನೋಟುಗಳ ಅಮಾನ್ಯೀಕರಣವು ಡ್ಯಾಶ್ ಆಡಳಿತದ ಭಾಗವಾಗಿದೆ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ತೆರಿಗೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಡ್ಯಾಶ್ ಸಂಘಟನೆಯ ವಿವಿಧ ಉದ್ಯೋಗಗಳ ಬಗ್ಗೆ ಅವರ ಸ್ಥಾನಗಳನ್ನು ಹಾಗೂ ಅವರ ಆಂತರಿಕನೇ ಸಂಬಂಧಗಳನ್ನು ಸೂಚಿಸುತ್ತದೆ. ಅನೌಪಚಾರಿಕ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ಮಕ್ಕಳೇ. ಈಗ ನಾವು ಹೊಂದಿಸಿ ಬರೆಯಿರಿಯನ್ನು ನೋಡ್ತಾ ಹೋಗೋಣ. ಹೆನ್ರಿ ಫಯೋಲ್ ಅಂತ ಇದೆ. ಹೆನ್ರಿ ಫಯೋಲ್ ಅಂತ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಆಗಿರುತ್ತದೆ, ಮೈನಿಂಗ್ ಇಂಜಿನಿಯರ್ ಅಂತ. ಕಾರ್ಯತಂತ್ರ ಅಂತ ಇದೆ, ರೈಟ್ ಆನ್ಸರ್. ಸಮಗ್ರ ಯೋಜನೆ ಅನ್ನುವಂಥದ್ದು ರೈಟ್ ಆನ್ಸರ್. ಅಧಿಕಾರ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 2 ಆಗಿರುತ್ತದೆ. ಗಳನ್ನು ನೀಡುವ ಹಕ್ಕು, ಏನಿದು ಆಜ್ಞೆಗಳನ್ನು ನೀಡುವ ಹಕ್ಕು ಅಂತ. ಇಲ್ಲಿಗೆ ಸಂಪೂರ್ಣವಾಗಿ ಇನ್ನೊಂದು ಭಾಗ ಇದೆ. ದಕ್ಷತೆ ಎಂದರೇನು ಅಂತ ಒಂದು ಅಂಕದ ಪ್ರಶ್ನೆ. ಕನಿಷ್ಠ ವೆಚ್ಚ ಮತ್ತು ಕನಿಷ್ಠ ಸಂಪನ್ಮೂಲಗಳನ್ನು ಬಳಸಿ ನಿಗದಿತ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದನ್ನೇ ದಕ್ಷತೆ ಎಂದು ನಾವು ಕರೆಯುತ್ತೇವೆ. FIPB ಅಂದರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಅಂತ ಬರಿಬೋದು. ವಿದೇಶಿ ಹೂಡಿಕೆ ಉತ್ತೇಜನ ಮಂಡಳಿ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಇದರಲ್ಲಿ ತಾವುಗಳು ಬಹಳ ಇಂಪಾರ್ಟೆಂಟ್, ಆನ್ಯುವಲ್ ಎಕ್ಸಾಮಿಗೂ ಕೂಡ ಕೆಲವೊಂದು ಪ್ರಶ್ನೆಗಳು ನಾನು ನಿಮಗೆ ಇದರಲ್ಲೇ ಹೇಳಿಬಿಡ್ತೇನೆ, ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ ಅಂತ ಇದೆ, ಭಾಳ ಇಂಪಾರ್ಟೆಂಟು ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮಿಗೆ. ನಂತರದಲ್ಲಿ ಹೌದಲ್ವಾ, ಏನಿದು ಸಮನ್ವಯಕ್ಕೆ ಯಾವುದಾದ್ರೂ 2 ಮಹತ್ವವನ್ನು ತಿಳಿಸಿ ಅಂತ ಇದೆ. ಸ್ವಲ್ಪ ನೋಡ್ಕೊಳ್ಳೋದು ಏನು ಅಂತ ಆಯಿತಾ. ಏಕರೂಪ ನಿರ್ದೇಶನ ಮತ್ತು ಏಕರೂಪ ಆಜ್ಞೆಯ 2 ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಇದೆ. ನಿಯಮ ಎಂದರೇನು, ಉದಾಹರಣೆಯನ್ನು ಕೊಡಿ. ಸಂಘಟನೆಯ ರಚನೆ ಎಂದರೇನು, ಭಾಳ ಇಂಪಾರ್ಟೆಂಟು ಸಂಘಟನೆಯ ರಚನೆ. ಕ್ವಶನ್ ನಂಬರ್ 14 ಭಾಳ ಇಂಪಾರ್ಟೆಂಟು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ. ಧನ್ಯವಾದಗಳು. ಇದು ಪ್ರತಿಯೊಂದು ಪ್ರಶ್ನೆಗೆ 4 ಅಂಕಗಳು ಇರುವಂಥದ್ದು ವಿದ್ಯಾರ್ಥಿಗಳೇ. ತಾವುಗಳು ಕೂಡ ತಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐಡಿಗೆ ಕಳಿಸುವುದನ್ನು ಮರೆಯಬೇಡಿ. ಕ್ವಶನ್ ನಂಬರ್ 16 ಕೂಡ ಬಹಳ ಇಂಪಾರ್ಟೆಂಟು. ಯೋಜಿಸೋಕೆ ಯಾವುದಾದ್ರೂ 4 ಮಿತಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ಭಾಳ ಅಂದರೆ ಭಾಳ ಇಂಪಾರ್ಟೆಂಟು ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ. ಕ್ವಶನ್ ನಂಬರು 19 ಕೂಡ ಅಷ್ಟೇ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಆಗಿರುತ್ತೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ಮೇಲ್ ಐ ಡಿ ALLINOIN1PDF99@gmail.com ಆಗಿರುತ್ತೆ. ಈ ಒಂದು ಮೇಲ್ ಐ ಡಿಗೆ ತಾವುಗಳು ತಮ್ಮ ಬಳಿ ಇರುವಂತಹ ತಾವುಗಳು ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.